ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇವತ್ತಿನ ಸಂಚಿಕೆಯಲ್ಲಿ 168ನೇ ಶ್ಲೋಕದ ಸಾಮಗಾನ ಪ್ರಿಯ ಅನ್ನುವಂಥ ನಾಮ. ಸಾಮಗಾನ ಪ್ರಿಯ ಅಂತಂದರೆ ಸಾಮವೇದದ ಗಾನಪ್ರಿಯಳಾಗಿರುವವಳು ಅಂತ. ಸಾಮವೇದ ಅಂತಂದರೆ ಗಾನ ರೂಪದಲ್ಲಿ ಭಗವತ್ ಸ್ತುತಿಯನ್ನು ಹಾಡುವಂಥದ್ದು. ಹಾಗಾಗಿಯೇ ಗೀತೆಯ ವಿಭೂತಿ ಯೋಗದಲ್ಲಿ ಕೃಷ್ಣ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿರೋದು. ಈ ಚೈತನ್ಯ ಮಾತೆ ಗಾನಪ್ರಿಯ ಅಂದರೆ ಸಾಮವೇದ ಒಂದೇ ಅಲ್ಲ, ನಾವು ಹಾಡ್ತೀವಲ್ವಾ ಭಜನೆ ಸ್ತುತಿ, ಇದೆಲ್ಲವೂ ಕೂಡ ಅವಳಿಗೆ ಪ್ರೀತಿಯೇ. ಹಾಗಾಗಿ ಆ ಗಾನದಲ್ಲಿ ತನ್ನ ಮಹಿಮೆಯನ್ನು ಯಾರು ಹಾಡ್ತಾರೋ ಅಂತಹ ಭಕ್ತರನ್ನು ಕಂಡ್ರೆ ಅವಳಿಗೆ ಬಹು ಪ್ರೀತಿ. ಈಗ ನೋಡಿ, ಒಂದು ಭಜನಾ ಮಂಡಳಿ ಇದೆ ಅಂತ ಇಟ್ಕೊಳ್ಳಿ, ನಾವೆಲ್ಲ ಗಾಯನವನ್ನು ಹಾಡ್ತಾ ಇರ್ತೀವಿ ಆ ಭಜನಾ ಮಂಡಳಿಯಲ್ಲಿ ಅಂತ ಇಟ್ಕೊಂಡ್ರೆ ಆ ತಾಳ ಲಯ ಸಂಗೀತ ಎಲ್ಲವೂ ಒಟ್ಟುಗೂಡಿದಂತೆ ಆ ಭಜನಾ ಮಂಡಳಿಯಲ್ಲಿ ನಾವು ಹಾಡುವಾಗ ನಾವು ನಮ್ಮ ಮೈಯನ್ನು ಮರೆತಿರ್ತೇವೆ. ಕೇಳುಗರಿಗೂ ಸರಿಯಾಗಿ ಕೇಳಿದರೆ ಅದೇ ಸ್ಥಿತಿ ಇರ್ತದೆ. ಒಟ್ಟಿನಲ್ಲಿ ಆ ವಾತಾವರಣದಲ್ಲಿ ಇರುವಂಥ ಆಸಕ್ತರೆಲ್ಲ ಹಾಡ್ತಾ ಕೇಳ್ತಾ ಕಾಯ ವಾಚ ಮನಸ ಆ ದೇವಿಯಲ್ಲೇ ಮನಸ್ಸನ್ನು ಇಟ್ಟಿರುವಂಥದ್ದು, ಆ ಆನಂದದಲ್ಲೇ ಮನಸ್ಸನ್ನು ಇಟ್ಟಿರುವಂಥದ್ದು. ಆ ಕ್ಷಣಕ್ಕೆ ಮನಸ್ಸೇ ಇರೋದಿಲ್ಲ, ಆನಂದ ಮಾತ್ರವಾಗಿ ಬಿಟ್ಟಿರ್ತದೆ. ಹಾಗಾಗಿ ಆ ಆನಂದದ ಸೂತ್ರದಲ್ಲಿ ಹಾಡುಗರನ್ನು ಕೇಳುಗರನ್ನು ಕಟ್ಟಿ ಹಾಕ್ತಾಳಲ್ಲ, ಅಂತಹ ಚೈತನ್ಯಕ್ಕೆ ಇಲ್ಲಿ ಸಾಮಗಾನ ಪ್ರಿಯ ಅನ್ನುವಂಥ ನಾಮ. ಸೌಮ್ಯ ಅಂತ ಮುಂದಿನ ನಾಮ. ಇದರ ಅರ್ಥ ಸೌಮ್ಯಳಾಗಿರುವವಳು, ಸೋಮ ಸಂಬಂಧಿತಳು. ಸೋಮ ಅಂತಂದರೆ ಚಂದ್ರ. ಚಂದ್ರನಂತೆ ತಂಪಾಗಿ ಬೆಳಕಾಗಿ ಪ್ರಶಾಂತವಾಗಿ ನಮ್ಮ ಹೃದಯವನ್ನು ಇವಳು ಅರಳಿಸ್ತಾಳೆ. ಧ್ಯಾನ ಶ್ಲೋಕದಲ್ಲೇ ಸೌಮ್ಯ ಅನ್ನೋ ಸಂಗತಿ ಇದೆ ಅಲ್ವಾ. ಹಾಗಾಗಿ ಈ ಧ್ಯಾನದ ಪ್ರಶಾಂತ ನಿರಾಲ ಭಾವದಲ್ಲಿರುವವಳು ಅಂತಲೂ ಇದಕ್ಕೆ ಅರ್ಥ ಮಾಡಬಹುದು. ಯಾರು ಧ್ಯಾನ ಮಾಡ್ತಾರೋ ಅವರನ್ನು ನಿರಾಲ ಭಾವದಲ್ಲಿ ಇರಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಧ್ಯಾನ ಮಾಡುವವರಿಗೆ ಈ ಪ್ರಶಾಂತತೆ ಅಂದ್ರೇನು, ನಿರಾಲತೆ ಅಂದ್ರೇನು ಅನ್ನೋದು ಗೊತ್ತೇ ಇರ್ತದೆ. ಹಿಂದಿನ ನಾಮ ಏನು ಹೇಳಿತ್ತು, ಸಾಮಗಾನ ಪ್ರಿಯ ಅಂತ. ಆ ರೀತಿ ಭಜನೆಯಿಂದ ಅಥವಾ ಗಾನದಿಂದ ಯಾರ ಮನಸ್ಸು ಪ್ರಶಾಂತವಾಗ್ತದೋ, ಅದು ಹಾಡ್ತಾನೇ ಇರಲಿ ಅಥವಾ ಕೇಳ್ತಾನೆ ಇರಲಿ, ಆ ಭಾವವನ್ನೇ ಧ್ಯಾನದಲ್ಲೂ ಇವಳು ಕಟ್ಟಿಕೊಡುವಂಥವಳು. ಇವಳು ಧ್ಯಾನದಲ್ಲೂ ಫಲಿಸಿದಾಗ ಅದೇ ಆನಂದ ಭಾವ, ಅದೇ ಪ್ರಶಾಂತತೆ ಮನಸ್ಸಿಗೆ ಅನುಭವಕ್ಕೆ ಬರ್ತಾ ಹೋಗ್ತದೆ ಅಂತ ಆ ಸಾಮಗಾನ ಪ್ರಿಯರೂ ಆದಂತಹ ವಾಗ್ದೇವಿಯರು ಈ ಸೌಮ್ಯ ಅನ್ನೋ ನಾಮವನ್ನು ಹೇಳ್ತಾ ಇದ್ದಾರೆ. ಅವರು ಧ್ಯಾನಸ್ಥರೂ ಹೌದು, ಸಾಮಗಾನ ಪ್ರಿಯರೂ ಹೌದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಲಲಿತಾ ಸಹಸ್ರನಾಮ ಮಂತ್ರ ಸದೃಶವಾಗಿಯೇ ಇದೆ ಅಲ್ವಾ. ಇದು ಒಂದು ರೀತಿ ಛಂದಸ್ಸಿನಲ್ಲಿ ತಾಳ ಲಯದೊಡನೆ ನಾವು ಮಗ್ನವಾಗಿ ಲಲಿತಾ ಸಹಸ್ರವನ್ನು ಪಠಿಸಿದಾಗ ನಮಗೇ ಗೊತ್ತಿಲ್ಲದಂತೆ ಮನಸ್ಸು ಅದರಲ್ಲೇ ಏಕಾಗ್ರವಾಗ್ತದಲ್ಲ, ಆ ಸ್ಥಿತಿಯನ್ನೂ ಕೂಡ ಈ ಲಲಿತಾ ಸಹಸ್ರವನ್ನು ನಮ್ಮ ಮುಂದೆ ಹೇಳ್ತಾ ಇರುವಂಥ ವಾಗ್ದೇವಿಯರು ಮಂತ್ರದ ರಹಸ್ಯ, ಗಾನದ ರಹಸ್ಯ, ಧ್ಯಾನದ ರಹಸ್ಯ ಎಲ್ಲವನ್ನು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಹಿಂದಿನ ನಾಮಗಳು ಕೂಡ ಪ್ರಕಾರಾಂತರದಲ್ಲಿ ಇದರನ್ನೇ ಹೇಳಿದ್ದು. ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ, ತತ್ವಾಧಿಕ, ಇದೆಲ್ಲದರಿಂದ ಅವಳು ಎಲ್ಲದರಲ್ಲೂ ಇದ್ದಾಳೆ, ಎಲ್ಲವನ್ನೂ ಮೀರಿದಾಳೆ, ಎಲ್ಲವೂ ಆಗಿದ್ದಾಳೆ, ಹಾಗೆ ನಮ್ಮೊಳಗೆ ನಾವೇ ಆಗಿದ್ದಾಳೆ ಅನ್ನುವಂತಹ ರಹಸ್ಯವನ್ನು ಹೇಳಿತ್ತು. ಅದರ ಮುಂದಿನ ಭಾಗವಾಗಿ ಹಾಡಿನಲ್ಲೂ ಇದ್ದಾಳೆ, ವೇದದಲ್ಲೂ ಇದ್ದಾಳೆ, ಗೀತೆಯಲ್ಲೂ ಇದ್ದಾಳೆ. ಹಾಗಾಗಿಯೇ ವ್ಯಾಸರು ಕೃಷ್ಣನ ಮಾತನ್ನೆಲ್ಲ ಗೀತೆಯಾಗಿ ಕಟ್ಕೊಟ್ಟಿದ್ದು. ಮತ್ತು ಸೌಮ್ಯ ಧ್ಯಾನದಲ್ಲೂ ಇದ್ದಾಳೆ, ನಮ್ಮನ್ನೂ ಕೂಡ
ನಮ್ಮೆಲ್ಲ ಕಲ್ಮಶಗಳಿಂದ, ನಮ್ಮೆಲ್ಲ ದೌರ್ಬಲ್ಯಗಳಿಂದ, ನಮ್ಮೆಲ್ಲ ಅಧೈರ್ಯ, ಏನೇನು ನಮಗೆ ಮಾನಸಿಕವಾದಂಥ ದೌರ್ಬಲ್ಯಗಳಿದೆಯೋ ಅದರೆಲ್ಲದರಿಂದಲೂ ಸೌಮ್ಯಗೊಳಿಸ್ತಾಳೆ ಅಂತನೂ ಈ ನಾಮ ಹೇಳ್ತಾ ಇದೆ. ಲಲಿತಾ ಸಹಸ್ರವನ್ನು ಹೀಗೆ ಅನುಸಂಧಾನ ಮಾಡಿ ಪಠಿಸಿದರೆ ನಮ್ಮ ಜೀವನ ಸಮೃದ್ಧಿಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಮ್ಮ ಶ್ರದ್ಧೆ, ನಮ್ಮ ಏಕಾಗ್ರತೆ ಇದೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಕಲೆ ಏನಿದೆ, ಕಲೆ ಅಂತಂದರೆ ನಮ್ಮಲ್ಲಿರುವಂಥ ದೌರ್ಬಲ್ಯ ಅಂತ ತಗೊಳ್ಬೇಕು, ವೀಕ್ನೆಸ್ಸು, ಅದೆಲ್ಲವನ್ನೂ ಕೂಡ ಅಳಿದು ನಮ್ಮನ್ನು ಪೂರ್ಣತ್ವದೆಡೆಗೆ ಸಾಗಿಸ್ತದೆ ಅಂತ ಈ ನಾಮಗಳು ಹೇಳ್ತಾ ಇವೆ. ಇದರನ್ನು ನಾವು ಆಂತರ್ಯದಿಂದ ವಿಚಾರಿಸಿ ಅರ್ಥ ಮಾಡಿಕೊಂಡು ಅದರನ್ನು ನಡೀತಾ ಹೋಗಬೇಕು. ಮುಂದಿನ ನಾಮ ಸದಾಶಿವ ಕುಟುಂಬಿನಿ. ಇದರ ಅರ್ಥ ಸದಾಶಿವನ ಗೃಹಿಣಿ ಅಥವಾ ಸದಾಶಿವನ ಪತ್ನಿ ಅಂತ ಈ ನಾಮ ಹೇಳ್ತಾ ಇದೆ. ಸದಾಶಿವ ಅಂತಂದರೆ ಸದಾ ಮಂಗಳದಾಯಕನಾದ ಶಿವ, ಇವನ ಗೃಹಿಣಿ, ಇವನ ಕುಟುಂಬಿನಿ ಇವಳು ಅಂತಂದರೆ ಏನು ನೋಡಿ. ಸದಾಶಿವನ ಕುಟುಂಬ ಅಂತಂದರೆ ಶಿವಗಣಗಳು, ಗಜಮುಖ, ಷಣ್ಮುಖ, ಅವರ ವಾಹನಗಳೆಲ್ಲ ಈ ಶಿವನ ಕುಟುಂಬವೇ. ಇಲ್ಲಿ ವೃಷಭ ವಾಹನ ಶಿವ, ಹಾಗಾಗಿ ಈ ಕುಟುಂಬದಲ್ಲಿ ನಂದಿ ಇದ್ದಾನೆ. ಷಣ್ಮುಖನ ವಾಹನ ನವಿಲಿದೆ. ಗಣಪತಿಯ ವಾಹನ ಇಲಿ ಇದೆ. ಶಿವನ ಕೊರಳಲ್ಲಿ ನಾಗವಿದೆ. ಗಣಪತಿಯ ಹೊಟ್ಟೆಗೂ ಸರ್ಪವಿದೆ. ಹಾಗೆ ಶಿವನ ತಲೆಯಲ್ಲಿ ಚಂದ್ರನಿದ್ದಾನೆ, ಹಣೆಯಲ್ಲಿ ಅಗ್ನಿ ಇದೆ. ಈ ಎಲ್ಲವೂ ಕೂಡ ಸ್ವಭಾವತಃ ನಮಗೆ ನೋಡೋದಾದರೆ ಒಂದಕ್ಕೊಂದು ವಿರುದ್ಧ ವೈರಿಗಳಂತೆ ಕಾಣ್ತದೆ. ಆದರೂ ಅವುಗಳನ್ನೆಲ್ಲ ತನ್ನ ಬುದ್ಧಿಶಕ್ತಿಯಿಂದ ಸಮರಸಗೊಳಿಸಿ ಸಮಾನ ಭಾವದಿಂದ ಅಂದರೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹ ಅಪೂರ್ವ ಈ ಸದಾಶಿವ ಕುಟುಂಬಿನಿಯೇ ಈ ಶಕ್ತಿ ಮಾತೆ, ಈ ಪಾರ್ವತಿ ಮಾತೆ ಅಂತ ಈ ನಾಮ ಪೌರಾಣಿಕವಾಗಿ ಮಾತಾಡುವಂಥದ್ದು. ನಿಜವಾಗಿ ಆದರೆ ಇದೆಲ್ಲ ಸಾಂಕೇತಿಕವಾಗಿ ಏನನ್ನು ಹೇಳ್ತದೆ ಅಂತಂದರೆ ಈ ಪ್ರಪಂಚವೇ ಸದಾಶಿವನ ಕುಟುಂಬ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ಬರು ಬೇರೆ 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 ಸ್ವಭಾವದವರು, ವಿರೋಧಿಗಳಂತೆ ಇದ್ದಾರೆ. ಸಮತ್ವ ಭಾವ ಇಲ್ಲ, ವಿಶಾಲ ಮನಸ್ಸು ಬಹಳ ಕಡಿಮೆ. ಸದಾ ಒಬ್ಬರಿಗೆ ಇನ್ನೊಬ್ಬರ ದೌರ್ಬಲ್ಯದ ಮೇಲೆ ದೃಷ್ಟಿ, ಆರೋಪಗಳ ಸುರಿಮಳೆ. ಇದೇ ಈ ಜಗತ್ತಿನ ಸ್ಥಿತಿ ಈಗ ಅಲ್ವಾ. ಇಂಥದ್ದನ್ನು ಕೂಡ ಈ ಸದಾಶಿವ ಕುಟುಂಬಿನಿ ಅಂದರೆ ಈ ಶಕ್ತಿ ಮಾತೆ ತನ್ನ ಬುದ್ಧಿಯ ಚಾಕಚಕ್ಯತೆ ಮತ್ತು ಕುಶಲತೆಯಿಂದ, ಜ್ಞಾನದ ಒಳಬಗೆಯಿಂದ ಬಗೆಹರಿಸುವವಳಾದ್ದರಿಂದ ಅವಳಿಗೆ ಸದಾಶಿವ ಕುಟುಂಬಿನಿ ಅನ್ನುವಂತಹ ನಾಮದ ಸ್ತುತಿ. ಯಾರಿಗೆ ನಿಜವಾಗಿ ಅಧ್ಯಾತ್ಮದ ಜ್ಞಾನ ಜಾಗೃತಿಯಾಗಿದೆಯೋ ಆ ಶಕ್ತಿ, ಜ್ಞಾನದ ಶಕ್ತಿ ಈ ಮನುಷ್ಯನ ದೌರ್ಬಲ್ಯಗಳನ್ನೆಲ್ಲ ಅರಿತು ಒಂದೊಂದನ್ನೇ ಬಗೆಹರಿಸಿಕೊಳ್ತದಲ್ಲ, ಆ ಸ್ಥಿತಿಯನ್ನು ಇಲ್ಲಿ ಸದಾಶಿವ ಕುಟುಂಬಿನಿ ಅಂತ ಈ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಈ ಇಡೀ ಪ್ರಪಂಚವನ್ನು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಲ್ಲ, ಆ ಪ್ರಪಂಚವನ್ನು ಅವಳು ಕಾಪಾಡ್ತಾಳೆ. ಜ್ಞಾನದ ಅರಿವಿನಿಂದ, ಆ ಅರಿವಿನ ಸೂತ್ರದಿಂದ ಇಡೀ ಪ್ರಪಂಚವನ್ನು ಅವಳು ಪಾಲಿಸ್ತಾ ಇದ್ದಾಳೆ. ನಮ್ಮೊಳಗೆ ಅವಳು ಹೇಗಿದ್ದಾಳೆ, ಆ ಅರಿವಿನ ಶಕ್ತಿಯಾಗಿ ಹೇಗೆ ಪ್ರತಿಫಲನಗೊಳ್ತಾ ಇದ್ದಾಳೆ, ನಮ್ಮೊಳಗೆ ಹೇಗೆ ಕರ್ಮವನ್ನು ಮಾಡಿಸ್ತಾಳೆ, ಹಾಗೆಯೇ ಮತ್ತೊಬ್ಬರೊಳಗೂ ಇದ್ದಾಳೆ ಅನ್ನುವಂತಹ ಅರಿವು ಯಾರಿಗೆ ಬಂದಿದೆಯೋ ಅವರು ಆ ಒಳ ಅರಿವನ್ನು ಗೌರವಿಸ್ತಾ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಅಂತರ್ಯದಲ್ಲಿ ಅವರ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಅವರನ್ನು ಜಾಗೃತಿಗೊಳಿಸ್ಲಿಕ್ಕೆ ಜ್ಞಾನವಿದ್ದವರು ಪ್ರಯತ್ನ ಮಾಡ್ತಾರೆ ಹೊರತು ಅವರ ವೀಕ್ನೆಸ್ಗಳ ಕಡೆ ಲಕ್ಷ್ಯ ಹಾಕೋದಿಲ್ಲ. ಇದು ಜ್ಞಾನಿಗಳ ಸ್ಥಿತಿ ಅಲ್ವಾ. ಹಾಗಾಗಿ ಈ ರೀತಿಯ ಅಂತಃಶಕ್ತಿಯಾಗಿ ಸದಾಶಿವ ಕುಟುಂಬಿನಿ ಅನ್ನೋ ನಾಮದಿಂದ, ಅನ್ನೋ ರೀತಿಯಿಂದ ಆ ಚೈತನ್ಯ ಶಕ್ತಿ ಇಡೀ ಜಗತ್ತನ್ನು ತನ್ನ ಮಡಿಲಲ್ಲಿಟ್ಕೊಂಡು ಪೋಷಿಸ್ತಾ ಇದ್ದಾಳೆ ಅಂತ ಇದಕ್ಕೆ ಸರಿಯಾದ ಅರ್ಥ. ಇದರನ್ನು ಸರಿಯಾಗಿ ಯೋಚನೆ ಮಾಡ್ಕೊಂಡು ತಿಳ್ಕೋಬೇಕು. 169ನೇ ಶ್ಲೋಕ. ಸವ್ಯಾಪಸವ್ಯ ಮಾರ್ಗಸ್ಥ ಸರ್ವಾಪದ್ವಿನಿವಾರಿಣಿ ಸ್ವಸ್ಥಾ ಸ್ವಭಾವ ಮಧುರಾ ಧೀರ ಸಮರ್ಚಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ
ಸವ್ಯಾಪಸವ್ಯ ಮಾರ್ಗಸ್ಥ. ಇದರ ಅರ್ಥ ಏನು ಅಂತಂದರೆ, ವಾಮ ಮತ್ತು ದಕ್ಷಿಣ ಮಾರ್ಗದಲ್ಲಿ ಇರುವವಳು, ಅಥವಾ ಎಡ ಮತ್ತು ಬಲಭಾಗಗಳೆರಡರಲ್ಲೂ ನೆಲೆಸಿರುವವಳು ಅಂತ ಒಂದು ಅರ್ಥ. ನಮ್ಮ ದೇಹದ ಎಡ ಮತ್ತು ಬಲಭಾಗಗಳಲ್ಲಿ ನೆಲೆಸಿರುವವಳು ಇವಳೇ ಅಂತ ಅರ್ಥ. ಅದರನ್ನೇ ಈ ರೀತಿಯೂ ಅರ್ಥ ಮಾಡ್ಬೋದು. ಶಿವನ ದೇಹ ಅಂತ ತಗೊಂಡ್ರೆ ಶಿವನ ಬಲಭಾಗದ ದೇಹವೂ ಅವಳೇ, ಎಡಭಾಗದ ದೇಹವೂ ಅವಳೇ. ಅರ್ಧನಾರೀಶ್ವರಿ ಅಂತ ಹೇಳ್ತೀವಲ್ವ, ಹಾಗೆ ಶಿವನಿಗೆ ಅರ್ಧನಾರೀಶ್ವರ ಅಂತಲೂ ಹೇಳ್ತಾರೆ. ಹಾಗಾಗಿ ಅರ್ಧನಾರೀಶ್ವರ ಮತ್ತು ಅರ್ಧನಾರೀಶ್ವರಿ ಎರಡೂ ಕೂಡ ಅವಳೇ ಅಂತಲೂ ಈ ನಾಮಕ್ಕೆ ಅರ್ಥ ಆಗ್ತದೆ. ಹಾಗೆ ಇಡ ಮತ್ತು ಪಿಂಗಳ ನಾಡಿಗಳು ಸುಷುಮ್ನ ಅನ್ನುವಂತಹ ಮಧ್ಯಭಾಗದ ನಾಡಿಗೆ ಎಡ ಹಾಗೂ ಬಲಭಾಗದಲ್ಲಿ ನಮ್ಮ ದೇಹದಲ್ಲೇ ಇವೆ. ಆ ಎಡ ಮತ್ತು ಬಲಭಾಗದಲ್ಲಿ ಇಡ ಪಿಂಗಳ ನಾಡಿಯ ಮೂಲಕ ಸಂಚರಿಸುವ ಪ್ರಾಣ ರೂಪದಲ್ಲಿ, ಅಂದರೆ ನಮ್ಮ ಉಸಿರಿನ ರೂಪದಲ್ಲಿ ಇವಳು ಇರುವವಳು. ಉಸಿರಿನ ಸಂಚಾರ ಆಗ್ತಾ ಇರ್ತದಲ್ಲ ನಮ್ಮಲ್ಲಿ, ಆವಾಗ ಇಡನಾಡಿ ಅಂದರೆ ಮೂಗಿನ ಎಡಹೊಳ್ಳೆ, ಪಿಂಗಳ ನಾಡಿ ಅಂದರೆ ಮೂಗಿನ ಬಲಹೊಳ್ಳೆಯ ಮೂಲಕ ಆಜ್ಞಾಚಕ್ರವನ್ನು, ಹಣೆಯ ಮಧ್ಯಭಾಗದ ಆಜ್ಞಾಚಕ್ರವನ್ನು ಸ್ಪರ್ಶ ಮಾಡಿ ಆಮೇಲೆ ಶ್ವಾಸಕೋಶಕ್ಕೆ ಹೋಗುವಂತಹ ಪ್ರಾಣ, ಇಡೀ ದೇಹದ ಉಸಿರು, ಜೀವ, ಆಧಾರ ಈ ಪ್ರಾಣಶಕ್ತಿ ಅಲ್ವಾ. ಹಾಗಾಗಿ ಆ ಪ್ರಾಣಶಕ್ತಿಯ ರೂಪದಲ್ಲಿ ಇವಳು ಇರುವವಳು. ಎಡದಲ್ಲಿ ಸಂಚರಿಸುವವಳು ಇವಳೇ, ಬಲದಲ್ಲಿ ಸಂಚರಿಸುವವಳು ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಹಾಗೆ ಇದು ಸಾಂಕೇತಿಕವಾಗಿ ಇನ್ನೊಂದು ಅರ್ಥವನ್ನು ಈ ನಾಮ ಬಿಚ್ಚಿಡ್ತದೆ. ಯಾರಿಗೆ ಈ ಲೋಕದ ಭೋಗ ಅಥವಾ ಐಹಿಕ ಭೋಗ ಅಂತ ಕರೀತಾರಲ್ಲ, ಈ ಲೋಕದ ಜೀವನದಲ್ಲೇ ಅತ್ಯಂತ ಆಸಕ್ತಿ ಇರ್ತದೋ ಅಂಥವರು ಕೇವಲ ವಾಮಮಾರ್ಗಿಗಳು. ಅಥವಾ ಇನ್ನೂ ಒಂದು ಅರ್ಥ ಇದೆ ಇದಕ್ಕೆ, ವಾಮ ಮಾರ್ಗ ಅಥವಾ ವಾಮಾಚಾರ ಮಾರ್ಗದಿಂದ ಮತ್ತೆ ಮತ್ತೆ ಜನ್ಮವೆತ್ತಲೇಬೇಕಾದಂತಹ ಕೆಲಸಗಳನ್ನು ಮಾಡ್ತಾರಲ್ಲ, ಇಂಥವರು ಕೂಡ ವಾಮದ ದಾರಿಯಲ್ಲಿ ಇರುವವರು ಅಂತಲೂ ಹೇಳಬಹುದು. ಹಾಗೆ ಆ ವಾಮ ಮಾರ್ಗದಲ್ಲಿ ಸಾಗುವ ಜನ ಯಾರಿದ್ದಾರೆ ಅದು ಅಜ್ಞಾನದ ಮಾರ್ಗವೇ ಹೌದು. ಹಾಗಾಗಿ ಆ ಅಜ್ಞಾನದ ಮಾರ್ಗದಲ್ಲಿ ಗುರಿಯನ್ನು ತಲುಪೋದು ಸ್ವಲ್ಪ ಟೈಮ್ ಆಗ್ತದೆ. ಅಂದರೆ ಜನ್ಮಾಂತರಗಳು ಬೇಕು, ಹಲವಾರು ಜನ್ಮಗಳು ಬೇಕು. ಆದರೆ ಯಾರು ನಿಜವಾಗಿ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಿ ಆ ದಾರಿಯಲ್ಲಿ ಪ್ರಯತ್ನಿಸ್ತಾರೋ ಅವರಿಗೆ ಒಂದೆರಡು ಜನ್ಮದಲ್ಲೇ ಈ ದೇವಿಯ ಅನುಗ್ರಹದಿಂದ ಅಥವಾ ಪರಮಾತ್ಮನ ಅನುಗ್ರಹದಿಂದ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷ ಸಿಗುತ್ತೆ. ಯಾರು ಈ ವಾಮ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುವುದು ತೀರ ತಡ ಆಗುತ್ತೆ. ಯಾಕೆಂದರೆ ಅವರು ಮಾಡಿದಂಥ ಕರ್ಮಗಳಿಗೆ ಅನೇಕ ಫಲಗಳನ್ನು ಅವರು ಸುಖವೋ ದುಃಖವೋ ಕಷ್ಟವೋ ಅದನ್ನು ಅನುಭವಿಸಿಕೊಂಡೇ ಅವರು ಗುರಿಯನ್ನು ತಲುಪಬೇಕು. ಯಾರು ಈ ದಕ್ಷಿಣ ಮಾರ್ಗದಲ್ಲಿರ್ತಾರೋ ಅಥವಾ ಸವ್ಯ ಮಾರ್ಗ, ಇದು ಬಲಭಾಗ ಅಂತ ಹೇಳ್ತೀವಲ್ಲ, ಅಂದರೆ ಜ್ಞಾನದ ಮಾರ್ಗದಲ್ಲಿರುವವರು, ಅವರಿಗೆ ಬೇಗ ಮುಕ್ತಿ ಅಂತಲೂ ಕೂಡ ಈ ನಾಮ ಹೇಳ್ತದೆ. ದಕ್ಷಿಣ ಮಾರ್ಗ ಅಥವಾ ಜ್ಞಾನ ಮಾರ್ಗ ಅಥವಾ ಸವ್ಯ ಮಾರ್ಗ ಅಂತ ಇದಕ್ಕೆ ಹೆಸರು. ಈ ಎರಡೂ ಮಾರ್ಗಗಳು ಕೂಡ ನಿಜವಾಗಿ ದೇವಿಯ ಆರಾಧನೆಯೇ. ಈ ಎರಡು ಅಂದರೆ ವಾಮ ಮತ್ತು ದಕ್ಷಿಣ ಮಾರ್ಗದಲ್ಲಿ, ಸವ್ಯ ಅಪಸವ್ಯ ಮಾರ್ಗದಲ್ಲಿ ದೇವಿಯೇ ನೆಲೆಸಿದಾಳೆ ಅಂತ ಈ ನಾಮ ಹೇಳುತ್ತೆ. ಆದರೆ ನಿಜ ಏನು ಅಂತಂದರೆ ದಕ್ಷಿಣ ಮಾರ್ಗ ಹಿಡಿದವರಿಗೆ ಬೇಗ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅಪಸವ್ಯ ಮಾರ್ಗ ಅಥವಾ ಈ ವಾಮ ಮಾರ್ಗ ಅಂತ ಹೇಳ್ತೀವಲ್ವ, ಅಜ್ಞಾನದ ಮಾರ್ಗ ಅಂತ ಹೇಳ್ತೀವಲ್ವ, ಆ ಅಜ್ಞಾನದ ದಾರಿಯಲ್ಲಿ ಸಾಗುವವರಿಗೆ ಅನೇಕ ಕಷ್ಟಗಳಿಗೆ ಒಳಗಾಗಿ ಮುಂದೆ ಅವರಿಗೆ ಯಾವಾಗಲೋ ಒಂದು ಜನ್ಮದಲ್ಲಿ ಜ್ಞಾನ ಆಗಿ ಆ ಗುರಿಯನ್ನು ಅವರು ಸಾಧಿಸಿಕೊಳ್ತಾರೆ. ಅಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಜ್ಞಾನ ಮಾರ್ಗ ರುಜು ಮಾರ್ಗ ಅಂದರೆ ಸರಳವಾದ ಮಾರ್ಗ, ಬೇಗನೆ ಗುರಿಯನ್ನು ತಲುಪಬಹುದಾದ ಮಾರ್ಗ ಅಂತ ಈ ನಾಮ ಸೂಚಿಸ್ತಾ ಇದೆ. ಕೃಷ್ಣ ಇದೇ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾನೆ. ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ. ಯಾರು ಯಾವ ದಾರಿಯಲ್ಲೇ ನನ್ನೆಡೆಗೆ ಬರಲಿ, ಆ ಎಲ್ಲವೂ ಕೂಡ ನನ್ನೆಡೆಗೆ ಸಾಗಿ ಬರುವ ದಾರಿಯೇ ಅಂತ ಇದರ ಅರ್ಥ. ಒಟ್ಟಿನಲ್ಲಿ ಮಾರ್ಗ ಯಾವುದೇ ಇರಲಿ, ಗುರಿ ಮಾತ್ರ ಪರಮಾತ್ಮ ತತ್ವವೇ.
ಎರಡೂ ಮಾರ್ಗಗಳಲ್ಲಿ ಸವ್ಯ ಅಪಸವ್ಯ ಈ ಎರಡೂ ಮಾರ್ಗಗಳಲ್ಲಿ ಇರುವುದು, ಈ ಎರಡೂ ಮಾರ್ಗಗಳಲ್ಲಿ ಇರುವವರನ್ನ ನಿಯಂತ್ರಿಸುವುದು ಎಲ್ಲವೂ ಕೂಡ ಈ ಜಗನ್ಮಾತೆಯೇ ಅಂತ ಈ ನಾಮದ ಅರ್ಥ. ಇದನ್ನೇ ಕೃಷ್ಣ ಕೂಡ ಹೇಳುವಂಥದ್ದು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಒಂದು ಸುತ್ತು ಬಳಸಿನ ದಾರಿ, ಅನೇಕ ಜನ್ಮಗಳನ್ನು ಹಾದು ಗುರಿಯನ್ನು ತಲುಪುವಂಥ ದಾರಿ. ಅದರಲ್ಲಿ ಅನೇಕ ಕಷ್ಟ ನಷ್ಟಗಳು ಅನುಭವಿಸಲಿಕ್ಕೆ ಇರ್ತದೆ. ಆದರೆ ಇನ್ನೊಂದು ಮಾರ್ಗ ದಕ್ಷಿಣ ಮಾರ್ಗ, ಇದು ಬಹಳ ಬೇಗ ಗುರಿಯನ್ನು ತಲುಪುವಂತಹ ಮಾರ್ಗ. ಹಾಗಾಗಿ ನಾವು ಸವ್ಯ ಮಾರ್ಗವೋ ಅಪಸವ್ಯ ಮಾರ್ಗವೋ ಎರಡರಲ್ಲಿ ನಮಗೆ ಯಾವುದು ಬೇಕು ಅಂತ ವಿಚಾರ ಮಾಡಿ ಆ ಮಾರ್ಗವನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದು ಇಲ್ಲಿ ವಾಗ್ದೇವಿಯರ ಸೂಚನೆ. ಇದನ್ನು ಸರಿಯಾಗಿ ವಿಚಾರ ಮಾಡ್ಕೊಂಡು ನೋಡಬೇಕು. ಸರ್ವಾಪದ್ವಿ ನಿವಾರಿಣಿ ಅಂತ ಮುಂದಿನ ನಾಮ, ಎಲ್ಲ ಆಪತ್ತುಗಳನ್ನು ನಿವಾರಿಸುವವಳು ಅಂತ ಇದರ ಅರ್ಥ. ಯಾರು ತನ್ನಲ್ಲಿಯೇ ಮನಸ್ಸಿಟ್ಟು ಏಕಾಗ್ರತೆಯಿಂದ ತನ್ನನ್ನು ಆರಾಧಿಸ್ತಾರೋ ಆ ಭಕ್ತರ ಸಕಲ ಕಷ್ಟಗಳನ್ನು ಈ ತಾಯಿ ನಿವಾರಿಸುವವಳು ಅಂತ ಕೂರ್ಮ ಪುರಾಣದಲ್ಲಿ ಈ ವಿಷಯವನ್ನು ಸ್ವತಃ ದೇವಿಯೇ ಹೇಳ್ತಾಳೆ. ಅದೇನಂತ ನಾವು ನೋಡೋದಾದರೆ, ಯಾರು ಮೋಹವನ್ನು ಬಿಟ್ಟು ನನ್ನನ್ನೇ ಹೊಂದಿ ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ ಸಕಲ ಜೀವಿಗಳಲ್ಲಿಯೂ ದಯಾವಂತರು, ಶಾಂತರು, ದಾಂತರು, ಮಾತ್ಸರ್ಯರಹಿತರು ಆಗಿರ್ತಾರೋ, ಯಾರಿಗೆ ಮಾನಾಭಿಮಾನವನ್ನು ಮೀರುವಂಥ ಬುದ್ಧಿ ಇರ್ತದೋ ಅಂಥವರು ಬುದ್ಧಿವಂತರು, ತಪಸ್ವಿಗಳು, ನಿಯಮಪಾಲಕರು, ನನ್ನಲ್ಲಿಯೇ ಬುದ್ಧಿಯನ್ನಿಟ್ಟವರು ಮತ್ತು ನನಗಾಗಿಯೇ ಬದುಕುವವರು, ನನ್ನ ಸಂಬಂಧವಾದ ಜ್ಞಾನವನ್ನು ಹಲವರಿಗೆ ಹಂಚುವವರೂ ಆಗಿರ್ತಾರೋ ಅವರು ಯಾರೇ ಆಗಿರಲಿ, ನನ್ನ ನಾಮ ಜಪವನ್ನು ಅನುಗಾಲವೂ ಮಾಡ್ತಾ ನನ್ನಲ್ಲಿಯೇ ಮಾನಸಿಕವಾಗಿ ಯಾರು ಸೇರಿರ್ತಾರೋ ಅವರೂ ಕೂಡ ಯಾರೇ ಆಗಿರಲಿ, ಅಂಥವರಿಗೆ ಜ್ಞಾನ ದೀಪವನ್ನು ನಾನು ಅವರ ಅಂತರ್ಯದಲ್ಲೇ ಬೆಳಗಿಸಿ ಪರ್ವತದಷ್ಟಿದ್ದರೂ ಕೂಡ ಅವರ ಆಪತ್ತನ್ನು ಶೀಘ್ರವಾಗಿ ಪರಿಹರಿಸ್ತೇನೆ ಅಂತ ಕೂರ್ಮ ಪುರಾಣದಲ್ಲಿ ದೇವಿಯ ಮಾತು ಇದು. ಇದನ್ನೇ ಕೃಷ್ಣ ಕೂಡ ಭಗವದ್ಗೀತೆಯ ತುಂಬ ಹೇಳುವಂಥದ್ದು. ಹಾಗಾಗಿ ಆಪತ್ತಿನಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ನಾವು ನಿಜವಾಗಿ ಪ್ರಾರ್ಥನೆ ಮಾಡಿ ಅವಳಲ್ಲೇ ಮನಸ್ಸಿಟ್ಟು ನಮ್ಮೆಲ್ಲ ಈ ಮನಸ್ಸಿನ ವೈಕಲ್ಯ ಏನಿದೆ ಅದರನ್ನೆಲ್ಲ ಆ ದೇವಿಯ ಅಂತಃಶಕ್ತಿಯ ಪ್ರಭಾವದಿಂದ ಕಳೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೋ, ನಮಗೆ ನಾವೇ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡ್ತಾ ಹೋಗ್ತೀವೋ ಅಂಥವರಿಗೆ ಸಕಲ ಆಪತ್ತುಗಳನ್ನು ಒಳಗಿನ ಚೈತನ್ಯವೇ ನಿವಾರಣೆ ಮಾಡ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಇದನ್ನು ಗಮನಿಸಬೇಕು. ಈ ರೀತಿಯ ಪ್ರಾರ್ಥನಾ ಭಾವ ಅನೇಕ ಶ್ಲೋಕಗಳಲ್ಲಿದೆ, ಸ್ತುತಿಗಳಲ್ಲಿದೆ. ಆಪತ್ಸುಮಗ್ನಂ ಸ್ಮರಣತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ ನೈತಶ್ಚಟತ್ವಂ ಮಮ ಭಾವಯೇತ ಕ್ಷುಧಾತ್ರ ಶಾರ್ಥ ಜನನೀಂ ಸ್ಮರಂತಿ ಅಲ್ವಾ. ಇದು ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರ ಇದನ್ನೇ ಹೇಳುತ್ತೆ ಕೊನೆಗೆ. ಅಂದರೆ ಇದರ ಅರ್ಥ ಇಷ್ಟೇ, ಮನುಷ್ಯ ಈ ತನ್ನೊಳಗಿನ ಪರಮಾತ್ಮ ಶಕ್ತಿ ಏನಿದೆ ಅಥವಾ ಈ ದೈವೀ ಶಕ್ತಿ ಏನಿದೆ, ಈ ದೈವೀ ಶಕ್ತಿಯ ಮೊರೆಯನ್ನು ಹೊಕ್ಕಾಗ ಮನಸ್ಫೂರ್ತಿ ತಾನಾಗಿ ಶರಣಾಗತಿಯಾಗಿ ತನ್ನನ್ನೇ ತಾನು ಕೊಟ್ಟುಕೊಂಡ್ರೆ ಎಲ್ಲ ಕಷ್ಟ ಸಂಕಟ ಆಪತ್ತಿನ ನಿವಾರಣೆ ಆಗುತ್ತೆ. ಈ ಚೈತನ್ಯ ಶಕ್ತಿ ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರ ಮೂಲ, ನಮ್ಮೆಲ್ಲರ ಕಷ್ಟ ಆಪತ್ತುಗಳೆಲ್ಲ ಅವಳಿಗೆ ಗೊತ್ತು. ಆದರೆ ನಾವು ಮನಸ್ಸ ಪ್ರಾರ್ಥನೆ ಮಾಡಬೇಕು ಅಂತ ಅವಳು ಕಾಯ್ತಾಳೆ. ನಮ್ಮನ್ನು ಅವಳು ಕಾಯುವಂಥ ರೀತಿ ಅದು. ಹಾಗಾಗಿ ಆ ತಾಯಿ ಸರ್ವ ಸಂಕಟಗಳನ್ನು ಸರ್ವ ಆಪತ್ತನ್ನು ಪರಿಹರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ದೇವರ ಎಲ್ಲ ಅವತಾರದಲ್ಲೂ ದೇವರು ಇದನ್ನೇ ನಮಗೆ ತೋರಿಸಿದಂಥದ್ದು ನಾವು ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಎಲ್ಲ ಭಕ್ತರ ಆಪತ್ತನ್ನು ಕಳೆದು ಎದುರಿಗೆ ಆಕ್ರಮಣ ಮಾಡಿದಂತಹ ದುಷ್ಟ ಶಕ್ತಿಗಳನ್ನು ಅಳಿದು ನಮ್ಮ ಭಕ್ತಿಯ ಶಕ್ತಿ ಎಷ್ಟು, ಭಕ್ತಿಯ ಆನಂದ ಎಷ್ಟು, ಅಥವಾ ಅದಕ್ಕೆ ಏನು ಫಲ ಅನ್ನೋದನ್ನೇ ಈ ಎಲ್ಲ ರೀತಿಯ ಅವತಾರಗಳಲ್ಲಿ ತೋರಿಸ್ತಾ ಬಂದಿದ್ದಾನೆ ಅಲ್ವಾ ದೇವರು. ಅದೇ ವಿಷಯವನ್ನು ಇಲ್ಲಿ ಸರ್ವಾಪದ್ವಿ ನಿವಾರಿಣಿ ಅನ್ನೋ ನಾಮದಿಂದ ಈ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸ್ವಸ್ಥ. ಸ್ವಸ್ಥ ಅಂತಂದರೆ
ತನ್ನಲ್ಲೇ ತಾನಿರುವವಳು. ಅವಳಿಗೆ ಯಾವ ಚಂಚಲ ಮನಸ್ಥಿತಿಯೂ ಇಲ್ಲದೆ ಸ್ವಚ್ಛಳಾಗಿ ಸ್ವಸ್ಥಳಾಗಿದ್ದಾಳೆ, ತನ್ನಲ್ಲೇ ತಾನಿದ್ದಾಳೆ. ಹಾಗಾಗಿ ದುಃಖವಿಲ್ಲ. ಅವಳು ಆನಂದ ಸ್ವರೂಪಳು. ತನ್ನ ಅರಿವಿನಲ್ಲೇ ಸದಾಕಾಲ ತಾನು ನೆಲೆ ನಿಂತ ಆನಂದ ಸ್ವರೂಪಿ ಅಂತ ಈ ಸ್ವಸ್ಥ ಅನ್ನುವಂಥ ನಾಮ ಹೇಳ್ತಾ ಇದೆ. ಜೊತೆಗೆ ನಮಗೆ ಚಂಚಲ ಮನಸ್ಥಿತಿ ಇರೋದಕ್ಕೆ ನಮ್ಮ ಮನಸ್ಸು ಸ್ವಚ್ಛವಾಗಿರೋದಿಲ್ಲ, ನಮಗೆ ಸ್ವಸ್ಥ ಆಗಲಿಕ್ಕೂ ಆಗೋದಿಲ್ಲ, ನಮ್ಮಲ್ಲೇ ನಾವಿರ್ಲಿಕ್ಕಾಗೋದಿಲ್ಲ. ಏಕಾಗ್ರತೆ ಯಾಕೆ ಸಾಧ್ಯವಿಲ್ಲ ಮನಸ್ಸಿಗೆ ಅಂತಂದರೆ, ಚಂಚಲ ಮನಸ್ಥಿತಿ ಹೋದರೆ ಏಕಾಗ್ರತೆ ಸಾಧ್ಯವಾಗ್ತದೆ. ಏಕಾಗ್ರತೆ ಸಾಧ್ಯವಾದರೆ ಚಂಚಲತೆ ಇರೋದಿಲ್ಲ. ಈ ಚಂಚಲತೆ ಮನಸ್ಸಿಗೆ ಇಲ್ದಿದ್ದಾಗ ನಮಗೂ ಕೂಡ ಆನಂದ ಸ್ವರೂಪವೇ ಬರ್ತದೆ ಅನ್ನೋದನ್ನು ಸೂಚಿಸಲಿಕ್ಕೆ ಸ್ವಸ್ಥ ಅನ್ನೋ ನಾಮದ ಸ್ತುತಿಯನ್ನು ತಂದು ಈ ವಾಗ್ದೇವಿಯರು ಮನಸ್ಸನ್ನು ಏಕಾಗ್ರ ಮಾಡ್ಕೋ, ಆಗ ಆನಂದದ ಸ್ಥಿತಿಯೇ ನಿನಗೂ ಪ್ರಾಪ್ತವಾಗ್ತದೆ ಅಂತ ನಮಗೆಲ್ಲ ಸೂಚನೆ ಕೊಡ್ತಾ ಇದ್ದಾರೆ. ಸ್ವಭಾವ ಮಧುರ ಅಂತ ಮುಂದಿನ ನಾಮ. ಪ್ರೇಮಲ ಸ್ವಭಾವದವಳು, ಮಧುರ ಸ್ವಭಾವದವಳು. ಯಾಕೆ ಅಂತಂದರೆ ಅವಳು ನಮ್ಮೆಲ್ಲರ ತಾಯಿ, ಶ್ರೀಮಾತಾ ಅಂತ ಮೊದಲನೇ ನಾಮನೇ ಬಂದಿತ್ತಲ್ಲ. ಇಡೀ ವಿಶ್ವದ ಜೀವಕೋಟಿಗಳೆಲ್ಲವನ್ನೂ ಹೆತ್ತು ಈ ಮಾತೆ ಸ್ವಭಾವತಃ ಮೃದುಲ ಮನದ ಪ್ರೇಮಮಯಿ ತಾಯಿಯಾಗಿ ಅವೆಲ್ಲವನ್ನು ರಕ್ಷಣೆ ಮಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಯಾರು ತನ್ನಲ್ಲೇ ಮನಸ್ಸಿಟ್ಟು ಮುನ್ನಡಿತಾರೋ ಅವರ ಎಲ್ಲ ಯೋಗಕ್ಷೇಮವನ್ನು ತಾನೇ ವಹಿಸಿಕೊಳ್ತಾಳೆ ಅಂತ ಈ ನಾಮದ ಅರ್ಥ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅದೇ ರೀತಿ ಇವಳು ಮಧುರ ಸ್ವಭಾವದವಳಾಗಿ ತನ್ನಲ್ಲಿ ಮನಸ್ಸಿಟ್ಟ ತನ್ನ ಮಕ್ಕಳ ಯೋಗಕ್ಷೇಮವನ್ನು ವಹಿಸಿಕೊಳ್ತಾಳೆ. ಯಾರು ಭಗವತ್ ತತ್ವದಲ್ಲಿ ಅಥವಾ ಭಗವತ್ ಶಕ್ತಿಯಲ್ಲಿ ತಮ್ಮ ಮನಸ್ಸನ್ನಿಟ್ಟು ತಮ್ಮ ಜೀವನವನ್ನು ನಡೆಸ್ತಾರೋ ಅಂಥವರಿಗೆ, ಅವರಿಗೆ ಜೀವನ ಮಾಡಲಿಕ್ಕೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳು, ಯೋಗ ಮತ್ತು ಕ್ಷೇಮ ಅಂದರೆ ಅಧ್ಯಾತ್ಮ ವಿಷಯದಲ್ಲಿ ಮುನ್ನಡೆಯಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಜೊತೆಗೆ ಲೋಕಜೀವನದಲ್ಲಿ ಮುನ್ನಡೆಯಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈ ತಾಯಿ ಮಾಡಿಕೊಟ್ಟು ಅವರನ್ನು ಕಾಪಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಷಯ ಇದೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಯಾವ ಮನುಷ್ಯನಿಗೆ ತನ್ನ ನಿಜ ಸ್ವಭಾವದ ಅರಿವಾಗಿ ಆ ಜ್ಞಾನದಲ್ಲೇ, ಆತ್ಮಜ್ಞಾನದಲ್ಲೇ ನೆಲೆ ನಿಂತಿರ್ತಾನೋ ಅಂಥ ಸ್ಥಿತಪ್ರಜ್ಞ ಅಥವಾ ಅಂಥ ಬ್ರಹ್ಮಜ್ಞಾನಿಗೆ ಅವರು ಸಕಲರಲ್ಲೂ ಭೇದವನ್ನೆಣಿಸದೆಯೇ ಸ್ವಭಾವತಃ ಎಲ್ಲರಲ್ಲೂ ಪ್ರೇಮ ಹೃದಯಿಗಳೇ ಆಗಿರ್ತಾರೆ. ಸಕಲ ಜೀವರಾಶಿಗಳನ್ನು ಅವರು ನಿಷ್ಕಲ್ಮಶವಾಗಿ ಪ್ರೀತಿಸ್ತಾರೆ. ಯಾಕೆ ಅಂತಂದರೆ ನನ್ನೊಳಗಿರುವ ಚೈತನ್ಯವೇ ಈ ಎಲ್ಲ ಜೀವರೊಳಗಡೆ ಇರುವಂಥದ್ದು ಅನ್ನೋದರ ಅರಿವು ಅವರಿಗೆ ಇದ್ದಿರ್ತದಲ್ಲ, ಆ ಕಾರಣದಿಂದ ಅವರು ಈ ರೀತಿ ಪ್ರೇಮ ಹೃದಯಿಗಳಾಗಿ ವರ್ತಿಸ್ತಾರೆ. ತನ್ನಂತೆ ಪರರು ಅನ್ನುವಂತೆ ಅವರು ಅಕ್ಷರಶಃ ನಡ್ಕೊಳ್ತಾ ಇರ್ತಾರೆ. ಇದು ಸ್ವಭಾವ ಮಧುರ ಅನ್ನೋ ನಾಮದ ಇನ್ನೊಂದು ಅರ್ಥ. ಆ ತಾಯಿ, ಅವಳು ತಾಯಿಯೂ ಹೌದು, ಅವಳು ಬ್ರಹ್ಮಜ್ಞಾನಿಯೂ ಹೌದು. ಹಾಗಾಗಿ ಈ ಮಧುರ ಸ್ವಭಾವ ಅವಳದ್ದು ಅನ್ನೋದಾಗಿ ಈ ತಾಯ್ತನವನ್ನುಂಡ ವಾಗ್ದೇವಿಯರು ಇದರ ನಿಜವಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಧೀರ ಅಂತ ಮುಂದಿನ ನಾಮ. ಇದರ ಅರ್ಥ ಧೀರಳು, ಧೈರ್ಯವತಿ, ಶೌರ್ಯವತಿ, ಮತ್ತು ಪಾಂಡಿತ್ಯಪೂರ್ಣಳು, ಜ್ಞಾನಿ, ಹೀಗೆಲ್ಲ ಅರ್ಥ ಆಗುತ್ತೆ. ಈ ಮಾತೆಗೆ ಯಾವುದೇ ಭಯವೇ ಇಲ್ಲ. ಯಾಕೆ ಅಂದರೆ ಅವಳು ಸ್ವಸ್ಥ, ಸದಾಕಾಲ ತನ್ನಲ್ಲೇ ತಾನಿರುವವಳು. ಈ ಭಯ ಯಾವಾಗ ಉಂಟಾಗುತ್ತೆ ಅಂತ ನಾವು ವಿಚಾರ ಮಾಡಿದರೆ, ತನಗಿಂತ ಬೇರೆಯಾದಂಥ ವ್ಯಕ್ತಿಯೋ ವಸ್ತುವೋ ಯಾವುದರಿಂದ ಒಂದು ಭಯ ಉಂಟಾಗುತ್ತೆ ಅಲ್ವಾ. ತಾನೊಬ್ಬನೇ ಇದ್ದಾಗ ಏನು ಭಯ ಆಗುತ್ತೆ? ಏನೂ ಆಗಲ್ಲ ಅಲ್ವಾ. ನಮ್ಮೊಳಗೆ ನಾವಿರ್ತೀವಿ, ಆರಾಮಾಗಿರ್ತೀವಿ ಅಲ್ವಾ. ಹಾಗೆ ಈ ಮಾತೆ ಜಗತ್ತಿನ ತುಂಬೆಲ್ಲ ತಾನೇ ಬೇರೆ ಬೇರೆ ರೂಪಗಳಿಂದ ತುಂಬಿದಾಳೆ. ಒಂದೇ ಚೈತನ್ಯ ಬೇರೆ ಬೇರೆ ರೂಪಗಳಿಂದ ಈ ಜಗತ್ತಿನಲ್ಲಿ ಕಾಣ್ತಾ ಇದೆ. ಅವಳ ಅನುಭವದಲ್ಲಿ ಎಲ್ಲವೂ ತಾನೆಯೇ. ಅಂದರೆ ಈಗ ನಾನು ಅವಳೇ, ನೀವು ಅವಳೇ, ಮತ್ತೊಬ್ಬರು ಅವಳೇ. ಹಾಗಾಗಿ ಅವಳ ಅರಿವಿನ ಸ್ಥಿತಿಯಲ್ಲಿ
ಎಲ್ಲ ರೂಪಗಳು ಕೇವಲ ನಾನು ಅನ್ನೋ ಸ್ಥಿತಿಯಲ್ಲಿದ್ದಾಳೆ. ಹಾಗಾದಾಗ ತನ್ನದೇ ಬೇರೆ ಬೇರೆ ರೂಪದಿಂದ ಏನೂ ಭಯ ಇಲ್ಲ. ಯಾಕೆಂದ್ರೆ ಒಳಗಡೆ ಇರೋ ಚೈತನ್ಯ, ಒಳಗಡೆ ಆ ರೂಪವನ್ನು ಏನು ಕಂಟ್ರೋಲ್ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ, ಆ ಚೈತನ್ಯ ಅವಳೇನೆ. ಹಾಗಾಗಿ ಅವಳಿಂದ ಅವಳಿಗೆ ಭಯ ಇಲ್ಲ. ಸೊ ಜ್ಞಾನಿಗಳು ಏನನ್ನ ತಿಳ್ಕೊಂಡಿರ್ತಾರೆ ಅಂತಂದರೆ, ಅವರೊಳಗೆ ಅನುಭವಿಸಿರ್ತಾರೆ ಅಂತಂದರೆ, ಒಂದೇ ಚೈತನ್ಯ ನನ್ನೊಳಗೂ ಇದೆ ಮತ್ತೊಬ್ಬರೊಳಗೂ ಇದೆ ಅನ್ನುವಂಥ ಸ್ಪಷ್ಟ ಜ್ಞಾನ ಅವರಿಗೆ ಇರೋದ್ರಿಂದ ಅವರಿಗೆ ಯಾರಿಂದಲೂ ಭಯವೇ ಇಲ್ಲ. ಅಂಥ ಸ್ಥಿತಿಯನ್ನು ಧೀರ ಅಂತ ಹೇಳುವಂಥದ್ದು. ಅದು ಅಭೇದ ಸ್ಥಿತಿ, ಅದ್ವೈತ ಸ್ಥಿತಿ. ಶ್ರೀಮಾತೆ ಈ ಆತ್ಮಜ್ಞಾನಿಗಳಿಗಿರುವಂತಹ ಅರಿವಿನ ಸ್ವರೂಪವೇ ಆದ್ದರಿಂದ ಅವಳು ಆ ಅರಿವಿನಲ್ಲೇ ನೆಲೆ ನಿಂತಿದ್ದರಿಂದ ಅವಳಿಗೆ ಯಾವ ಭಯವೂ ಇಲ್ಲದ ಧೀರಳು. ಧೀರ ಸಮರ್ಚಿತ ಅಂತ ಮುಂದಿನ ನಾಮ. ಇದರ ಅರ್ಥ ಜ್ಞಾನಿಗಳಿಂದ ಅರ್ಚಿತಳಾದವಳು, ಪಂಡಿತರಿಂದ ಪೂಜೆಗೊಳ್ಳುವವಳು. ಯಾರು ಜ್ಞಾನಿಗಳೋ, ಯಾರು ನಿರಂತರ ಆತ್ಮಭಾವದಲ್ಲಿ ಈ ಚೈತನ್ಯವನ್ನು ನೆನೀತಿರ್ತಾರೋ ಅವರಿಂದ ಸಮರ್ಚಿತಳಾದ್ದರಿಂದ ಧೀರ ಸಮರ್ಚಿತ. ಅವರು ಆತ್ಮಭಾವದಲ್ಲಿ ಈ ಚೈತನ್ಯವನ್ನೇ ನೆನೆಯುವಂಥದ್ದು. ಕವಿಗಳು, ಪಂಡಿತರು ವಿದ್ಯೆಗೆ, ಜ್ಞಾನಕ್ಕೆ ಅಧಿದೇವತೆಯಾದಂಥ ಈ ದೇವಿಯನ್ನು ಪೂಜಿಸಿಯೇ ಪೂಜಿಸ್ತಾರೆ ಅಲ್ವಾ. ಅದು ಕಾವ್ಯದ ಮೂಲಕ, ಗ್ರಂಥದ ಮೂಲಕ, ಉಪನ್ಯಾಸ, ಚರ್ಚೆ, ಜಿಜ್ಞಾಸೆ, ಸತ್ಸಂಗ, ಸಂಗೀತಗೋಷ್ಠಿ ಇತ್ಯಾದಿಗಳ ಮೂಲಕ ಅವರೆಲ್ಲ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಮಾಡ್ತಾ ಈ ದೇವಿಯನ್ನೇ ತಮ್ಮ ಪ್ರತಿಭೆಯ ಮೂಲಕ ಅರ್ಚನೆ ಮಾಡ್ತಾ ಇರ್ತಾರೆ. ವಿದ್ಯಾವಂತರಾದ ಪಂಡಿತರುಗಳು ತಮ್ಮ ವಿದ್ಯೆಯ ಮೂಲಕವೇ ಈ ದೇವಿಯ ಮಹಿಮೆ, ಅರ್ಚನಾ ವಿಧಾನ, ವೇದ, ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದಂತಹ ಬದುಕುವ ಧರ್ಮದ ಮಾರ್ಗ ಇದೆಲ್ಲವನ್ನು ತಾವೂ ತಿಳಿತಾರೆ, ತಾವೂ ತಿಳಿದು ಸಾಮಾನ್ಯರಿಗೂ ತಿಳಿಸಿಕೊಡ್ತಾರೆ ಅಲ್ವಾ. ಈ ರೀತಿ ತಮ್ಮ ಜೀವನ ವಿಧಾನದಿಂದಲೇ ಅವರು ಈ ದೇವಿಯನ್ನು ಅರ್ಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ದೇವಿಯ ಅಥವಾ ದೈವೀ ತತ್ವದ ಮಹತ್ವವನ್ನು ಸಾರುವ ಸಂತರು, ಮಹಾಂತರು, ಪಂಡಿತರು, ಯೋಗಿಗಳು, ಸಾಧಕರು ಇವರೆಲ್ಲರಿಂದ ಇವಳು ಪೂಜೆಗೊಳ್ಳುವವಳು, ಆರಾಧಿಸಲ್ಪಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಎಲ್ಲರಿಗೂ ಈ ತಾಯಿಯೇ ಮೂಲವಾದ್ದರಿಂದ ಆ ತಾಯಿಯನ್ನೇ ತಮ್ಮ ವಿದ್ಯೆಯ ಮೂಲಕ, ತಮ್ಮ ಪಾಂಡಿತ್ಯದ ಮೂಲಕ, ತಮ್ಮ ತಪಸ್ಸಿನ ಮೂಲಕ, ಯೋಗದ ಮೂಲಕ, ಜ್ಞಾನದ ಮೂಲಕ ಎಲ್ಲ ಅರ್ಚನೆ ಮಾಡುವಂಥದ್ದು. ಆತ್ಮಜ್ಞಾನಿಗಳು ಆತ್ಮಭಾವದಲ್ಲೇ ಈ ತಾಯಿಯ ಇರುವಿಕೆಯನ್ನು ದರ್ಶಿಸುವಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ 170ನೇ ಶ್ಲೋಕ. ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಚೈತನ್ಯಾರ್ಘ್ಯ ಸಮಾರಾಧ್ಯ. ಚೈತನ್ಯವೆಂಬ ಅರ್ಘ್ಯದಿಂದ ಆರಾಧಿಸಲ್ಪಡುವವಳು ಅಂತ ಈ ಚೈತನ್ಯಾರ್ಘ್ಯ ಸಮಾರಾಧ್ಯ ಅನ್ನುವ ನಾಮದ ಅರ್ಥ. ಚೈತನ್ಯ ಅಂತಂದರೆ ಚಿತ್ ರೂಪ, ಕೇವಲ ಆತ್ಮ. ಇಲ್ಲಿ ನಿರ್ಗುಣ ಪೂಜೆಯ ಕ್ರಮವನ್ನು ಈಗ ಈ ನಾಮದಿಂದ ಹೇಳ್ತಾ ಇದ್ದಾರೆ. ಹೇಗೆ ಸಗುಣ ಪೂಜೆಯಲ್ಲಿ ಜಲವನ್ನು ಅರ್ಘ್ಯವನ್ನಾಗಿ ಅರ್ಪಿಸ್ತಾರೋ ಹಾಗೆ ಈ ನಿರ್ಗುಣ ನಿರಾಕಾರ ಪೂಜೆಯಲ್ಲಿ ಜ್ಞಾನವೇ ಅರ್ಘ್ಯವಾಗಿ ಸಲ್ತದೆ, ಚೈತನ್ಯವೇ ಅರ್ಘ್ಯವಾಗಿ ಚೈತನ್ಯಕ್ಕೆ ಸಲ್ತದೆ. ನಿರ್ಗುಣ ನಿರಾಕಾರ ಪೂಜೆಯ ಈ ಕ್ರಮವನ್ನು ಸೂತ ಸಂಹಿತೆ ಹೀಗೆ ಹೇಳುತ್ತೆ. ತನ್ನ ಚೈತನ್ಯ ರೂಪ ಸ್ವಾನುಭೂತಿ ಎಂಬ ಜ್ಞಾನದ ಅರ್ಘ್ಯದಿಂದಲೇ ಆತ್ಮಸ್ವರೂಪಳಾದ ಮಹೇಶ್ವರಿಯನ್ನು ಆದರದಿಂದ ಪೂಜಿಸಬೇಕು. ಇಂಥ ಪೂಜೆಯೇ ಮೋಕ್ಷಪ್ರದವಾಗುವಂಥದ್ದು. ಇದು ಈ ಜ್ಞಾನಿಗಳ ನಿರ್ಗುಣ ಪೂಜೆಯ ಕ್ರಮ. ಅಂದರೆ ಇದು ಆಂತರಂಗಿಕವಾಗಿ ಮಾಡುವಂಥ ಪೂಜೆ. ಸಾಕ್ಷಾತ್ ಆತ್ಮತತ್ವವೇ ಆಗಿರುವಂಥ ಚೈತನ್ಯವನ್ನು ಅದೇ ಚೈತನ್ಯಾರ್ಘ್ಯದಿಂದಲೇ ಪೂಜಿಸುವಂಥದ್ದು. ಅಂದರೆ ಉಪನಿಷತ್ ಹೇಳುವಂತಹ ಉಪಾಸ್ಯ ದೇವತೆ ಮತ್ತು ಉಪಾಸಕನ ಐಕ್ಯ ಸ್ಥಿತಿ ಇದು. ಜೀವಬ್ರಹ್ಮೈಕ್ಯ ಸ್ಥಿತಿ. ಸೂರ್ಯನ ಬೆಳಕಿನಿಂದಲೇ ಸೂರ್ಯನಿಗೆ ಆರತಿಯನ್ನು ಮಾಡಿದಂತಹ ಒಂದು ಸ್ಥಿತಿ, ಜ್ಞಾನದ ಸ್ಥಿತಿ ಇದು.
ಇಂತಹ ಸ್ಥಿತಿಯನ್ನು ಸಾಧಿಸುವ ಸಾಧಕನ ಅತ್ಯಂತ ಗರಿಷ್ಠ ಸ್ಥಿತಿ ಇದು ಮೋಕ್ಷ ಸ್ಥಿತಿ, ಅಥವಾ ಇದರನ್ನು ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಇದನ್ನು ಈ ನಾಮದಲ್ಲಿ ವಾಗ್ದೇವಿಯರು ಚೈತನ್ಯಾರ್ಘ್ಯ ಸಮಾರಾಧ್ಯ, ಈ ಚೈತನ್ಯ ಅನ್ನುವಂಥ ಅರ್ಘ್ಯದಿಂದ ಪೂಜಿಸಲ್ಪಡುವ ಚೈತನ್ಯ ಮಾತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಆತ್ಮ ಪೂಜೆಯ ಕ್ರಮ ಇದು, ಅಥವಾ ಆತ್ಮವನ್ನು ಅನುಸಂಧಾನ ಮಾಡಿ ಆತ್ಮವೇ ಆಗಿರುವಂಥ ಸ್ಥಿತಿಯನ್ನು ಈ ನಾಮದಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠ ಗರಿಷ್ಠ ಸ್ಥಿತಿ ಇದು ಮನುಷ್ಯನದ್ದು. ಹಾಗಾಗಿ ಆ ಸ್ಥಿತಿಯಲ್ಲೇ ಇದ್ದು ಆ ಸ್ಥಿತಿಯನ್ನು ಪಡ್ಕೊಂಡಂಥ ವಾಗ್ದೇವಿಯರು ಈ ನಾಮದಿಂದ, ಅಂದರೆ ಆತ್ಮಾನುಸಂಧಾನದ ಗರಿಷ್ಠ ಸ್ಥಿತಿಯಲ್ಲಿ ನಿಂತು ಈ ನಾಮವನ್ನು ಹೇಳುವಂಥದ್ದು. ಚೈತನ್ಯ ಕುಸುಮ ಪ್ರಿಯ ಅಂತ ಮುಂದಿನ ನಾಮ. ಚೈತನ್ಯ ಕುಸುಮ ಪ್ರಿಯಳಾಗಿರುವವಳು ಅಂತ ಇದರ ಅರ್ಥ. ಹಿಂದಿನ ನಾಮದ ಅರ್ಥವನ್ನೇ ಇನ್ನೊಂದು ಬಗೆಯಲ್ಲಿ ಈ ನಾಮದಲ್ಲಿ ಹೇಳಿದ್ದಾರೆ ಅಂತ ನಾವು ಗ್ರಹಿಸಬಹುದು, ಅಥವಾ ಅದಕ್ಕೆ ಪೂರಕವಾದಂಥ ಅಂಶಗಳು ಈ ನಾಮದಲ್ಲಿ ಬಂದಿವೆ. ನಮ್ಮದೇ ಮನಸ್ಸಿನಲ್ಲಿ ಅರಳಿ ನಳನಳಿಸುವಂತಹ ಆಂತರಂಗಿಕ ಪುಷ್ಪಗಳು ಈ ಚೈತನ್ಯ ಕುಸುಮಗಳು ಅಂದರೆ ನಾವೇ ಸ್ವತಃ ನಮ್ಮ ಸಾಧನೆಯಿಂದ ಅರಳಿಸಿಕೊಳ್ಳಬೇಕಾದ ಕುಸುಮಗಳು 8 ಬಗೆಯದು ಅಂತ ಜ್ಞಾನಿಗಳು ಹೇಳ್ತಾರೆ. ಯಾವುದು ಈ 8 ಬಗೆಯ ಆಂತರಂಗಿಕ ಕುಸುಮಗಳು ಅಂತ ವಿಚಾರ ಮಾಡಿದರೆ, ಅಹಿಂಸೆ, ಇಂದ್ರಿಯ ನಿಗ್ರಹ, ಸರ್ವಭೂತ ದಯೆ, ಕ್ಷಮೆ, ಶಾಂತಿ, ತಪಸ್ಸು, ಧ್ಯಾನ ಹಾಗೂ ಸತ್ಯ. ಇವೆಲ್ಲವೂ ಕೂಡ ನಮ್ಮ ಆಂತರಂಗಿಕ ಸಾಧನೆಯಲ್ಲಿ ಅರಳಿಕೊಳ್ಳುವಂತಹ ಕುಸುಮಗಳು. ಹಾಗಾಗಿ ಚೈತನ್ಯ ಕುಸುಮಗಳು ಅಂತ ಇದರನ್ನು ಕರೀತಾರೆ. ಈ ಹೂಗಳನ್ನು, ಈ ಚೈತನ್ಯ ಕುಸುಮಗಳನ್ನು ಅಂತರ್ಲೀನವಾದ ಚೈತನ್ಯವೇ ನಿಜವಾಗಿಯಾದರೆ ನಮ್ಮೊಳಗೆ ಅರಳಿಸಿಕೊಡುವಂಥದ್ದು. ಈ ಭಾವಪೂರಿತವಾದ ಚೈತನ್ಯ ಕುಸುಮಗಳನ್ನು ಅರಳಿಸಿಕೊಟ್ಟ ಆ ಚೈತನ್ಯಕ್ಕೇ ಸಮರ್ಪಣೆ ಮಾಡ್ತಾ ಮಾಡ್ತಾ ಬದುಕುವುದೇ ನಿಜವಾದ ಪೂಜೆ ಅಥವಾ ಆರಾಧನೆ. ಹೀಗೆ ಈ ಆತ್ಮ ಚೈತನ್ಯ ಅರಳಿಸಿಕೊಟ್ಟಂಥ ಹೂವೇ ನಿಜವಾಗಿ ನಮ್ಮ ಜೀವನವೇ ಆ ಚೈತನ್ಯದ ಪುಷ್ಪಗಳನ್ನು ಪ್ರತಿ ಕ್ಷಣ ಆ ಆತ್ಮ ಚೈತನ್ಯಕ್ಕೆ ಸಮರ್ಪಣೆ ಮಾಡ್ತಾ ಮಾಡ್ತಾ ನಮ್ಮ ಬದುಕೇ ಈ ಚೈತನ್ಯದ ಒಂದು ಆರಾಧನೆಯಾಗಿರಬೇಕು ಅಂತ ಈ ನಾಮವನ್ನು ಹೇಳ್ತಾ ಇದ್ದಾರೆ. ಈ ಅಂತರ್ಲೀನ ಚೈತನ್ಯ ಅರಳಿಸಿಕೊಟ್ಟಂಥ ಬಹು ಅಮೂಲ್ಯವಾದಂಥ ಈ ಜೀವನವನ್ನು ನಾವು ಆಲಸ್ಯ, ಬೇಜವಾಬ್ದಾರಿ ಅಥವಾ ಬೇರೆಯವರಿಗೆ ಕಿರಿಕಿರಿ ಮಾಡುವ ಅನೇಕ ನಮ್ಮ ತಾಮಸ ಪ್ರವೃತ್ತಿಗಳೇನಿದ್ದಾವೆ ಅವುಗಳಿಂದ ಹಾಳು ಮಾಡಿಕೊಳ್ಳದೆ ನಮ್ಮ ಬದುಕು ಎಷ್ಟು ಅಮೂಲ್ಯವಾದದ್ದೆಂಬುದನ್ನು ಅರಿತು ನಾವು ಉಪಕಾರಿಯಾಗಿ ಬಾಳಬೇಕು ಅನ್ನೋದನ್ನೇ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ಸದೋದಿತ. ಇದರ ಅರ್ಥ ಸದಾ ಉದಿತಳಾಗಿರುವವಳು, ಸದಾ ಕಾಲ ಬೆಳಗುತ್ತಲೇ ಇರುವವಳು ಅಂತ. ಸ್ವಯಂ ಪ್ರಕಾಶ ಇವಳು. ಈ ಚೈತನ್ಯ ಸ್ವಯಂ ಪ್ರಕಾಶ, ತನಗೆ ತಾನೇ ಯಾವಾಗಲೂ ಬೆಳಗುತ್ತಾನೆ ಇರುವಂತಹ ಬೆಳಕು. ಅದನ್ನೇ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಯಾರಿಗೆ ತನ್ನ ನಿಜ ಸ್ವರೂಪ ಗೊತ್ತಾಗುತ್ತೋ ಅವರಿಗೆ ಆ ಬೆಳಕು ಸದಾ ಜ್ಞಾನ ಸ್ವರೂಪವಾಗಿ ತನ್ನೊಳಗೆ ಬೆಳಗ್ತಾ ಇರುವಂಥದ್ದು ಅರಿವಿಗೆ ಬರ್ತದೆ. ಅದು ತ್ರಿಕಾಲಾಭಾದಿತವಾದ ಒಂದು ಸತ್ಯದ ಬೆಳಕು. ಆದ್ದರಿಂದ ನಾವು ಎಚ್ಚರದಲ್ಲಿರಲಿ, ನಿದ್ದೆಯಲ್ಲಿರಲಿ, ಸ್ವಪ್ನ ಕಾಣ್ತಾನೆ ಇರಲಿ, ಆ ಬೆಳಕು ನಮ್ಮೊಳಗೆ ಯಾವ ಬದಲಾವಣೆಯೂ ಇಲ್ಲದೆ ಬೆಳಗ್ತಾನೇ ಇರ್ತದೆ. ಆದರೆ ಇದರ ಅರಿವು ಯಾರಿಗೆ ಬಂದಿರ್ತದೆ ಅವರು ಜ್ಞಾನಿ. ಹಾಗಾಗಿ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಂಥ ಈ ಚೈತನ್ಯದ ಬೆಳಕು ಈ ಜ್ಞಾನಿಗೆ ತನ್ನೊಳಗೆ ಮಾತ್ರ ಅನುಭವಕ್ಕೆ ಬರುವಂಥದ್ದು. ದೇಹ ಇದ್ರೂ ಬಿದ್ದರೂ, ಈ ಪ್ರಪಂಚ ಇದ್ದರೂ ಇಲ್ಲದೇ ಇದ್ದರೂ ಈ ಬೆಳಕು ಮಾತ್ರ ನಿರಂತರವಾಗಿ ಬೆಳಗ್ತಾನೇ ಇರುತ್ತೆ. ಅದೇ ಶಾಶ್ವತವಾದ ಸ್ವಯಂ ಪ್ರಕಾಶಿತ ಬೆಳಕು, ಆತ್ಮದ ಬೆಳಕು. ಇದು ಜ್ಞಾನಿಗಳಿಗೆ, ಅಂದರೆ ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತೀವಲ್ವಾ, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡವರು ಅಂತ ಹೇಳ್ತೀವಲ್ವಾ, ಅಂಥವರಿಗೆ ಸದಾ ಅನುಭವ ವೇದ್ಯ ಸಂಗತಿ, ಸದಾ ಅನುಭವಕ್ಕೆ ಬರುತ್ತಿರುವಂಥ ಸಂಗತಿ. ಹಾಗಾಗಿ ಸದೋದಿತ ಅನ್ನೋ ನಾಮದಿಂದ
ವಾಗ್ದೇವಿಯರ ಸ್ತುತಿ ಶ್ರೀಮಾತೆಗೆ ನಡೀತಾ ಇದೆ. ಆ ಬೆಳಕನ್ನೇ ಸದೋದಿತ ಅಂತಾಗಿ ಕರೀತಾ ಇದ್ದಾರೆ. ಸದಾ ತುಷ್ಟ ಅಂತ ಮುಂದಿನ ನಾಮ. ಇದರ ಅರ್ಥ ಸದಾ ಸಂತೃಪ್ತಳು, ಸದಾ ಸಂತುಷ್ಟಳು. ಅವಳಿಗೆ ಯಾವ ಕೊರತೆಯೂ ಇಲ್ಲದಂತಹ ಸ್ವಾನಂದಾಮೃತ ತೃಪ್ತಿ, ನಿತ್ಯ ತೃಪ್ತಿ. ಈ ತೃಪ್ತಿ ಅನ್ನೋದು ಜ್ಞಾನಿಗಳ ಸ್ಥಿತಿಯೂ ಹೌದು. ತಮ್ಮೊಳಗೇ ತಾವು ಸಂತೃಪ್ತರಾದವರು ಹೊರಗಡೆ ತೃಪ್ತಿಯನ್ನು ಹುಡುಕೋ ಕೆಲಸಕ್ಕೆ ಹೋಗೋದಿಲ್ಲ. ತಮ್ಮೊಳಗೆ ಒಂದು ವಿಶಿಷ್ಟವಾದ ವಿಶೇಷವಾದ ಪರಮಾನಂದದ ಅನುಭೂತಿಯಲ್ಲಿ ಅವರು ಮುಳುಗಿರೋದ್ರಿಂದ, ಸ್ವಾತ್ಮಾರಾಮರಾಗಿರೋದ್ರಿಂದ ಅಥವಾ ಸ್ವಾನಂದಾಮೃತ ತೃಪ್ತ ಸ್ಥಿತಿಯಲ್ಲಿ ಇರೋದ್ರಿಂದ ಆ ಸ್ಥಿತಿಯನ್ನೇ ಇಲ್ಲಿ ಸದಾ ತುಷ್ಟ ಅನ್ನೋದಾಗಿ ಇಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇರುವಂಥದ್ದು. ತರುಣಾದಿತ್ಯ ಪಾಟಲ ಅಂತ ಮುಂದಿನ ನಾಮ. ತರುಣ ಸೂರ್ಯನಂತೆ ಅರುಣವರ್ಣವಾಗಿರುವವಳು. ತರುಣ ಸೂರ್ಯ ಹೇಗಿರ್ತಾನೆ ಅಂದರೆ ಮಧ್ಯಾಹ್ನದ ಸೂರ್ಯ ಹೇಗಿರ್ತಾನೆ ಅಂತ ನಮಗೆ ಗೊತ್ತು ಅಲ್ವಾ. ಸರಿಯಾಗಿ ದೃಷ್ಟಿ ಇಟ್ಟು ನೋಡಕ್ಕೆ ಆಗಲ್ಲ, ಅಷ್ಟು ಪ್ರಕಾಶಮಾನವಾಗಿ ಕಣ್ಣು ಕುಕ್ತಾ ಇರ್ತಾನೆ. ಅವನಂತೆಯೇ ಈ ದೇವಿಯನ್ನ ಬರಿಗಣ್ಣಲ್ಲಿ ನೋಡೋದು ಕಷ್ಟ. ಇದು ಎಲ್ಲವನ್ನೂ ಬೆಳಗುವ ಬೆಳಕಾದರೂ ಕೂಡ ಸ್ವಲ್ಪ ಕೆಂಪು ಮಿಶ್ರಿತ ಬಿಳಿ ಬಣ್ಣದಲ್ಲೇ ಈ ಮಧ್ಯಾಹ್ನದ ಸೂರ್ಯನೂ ಇರ್ತಾನೆ ಅಲ್ವಾ. ಅಂತ ಸೂರ್ಯನಂತೆ ಇರುವ ಈ ದೇವಿಯನ್ನ ಸುಲಭಕ್ಕೆ ದೃಷ್ಟಿಸಿ ನೋಡೋದು ಈ ಬರಿಗಣ್ಣಿಗೆ ಸಾಧ್ಯ ಇಲ್ಲ. ಒಳಗಣ್ಣು ಬೇಕು, ದಿವ್ಯ ದೃಷ್ಟಿ ಬೇಕು. ಹಾಗಾಗಿ ಅದರನ್ನು ಹೇಳಲಿಕ್ಕೆ ತರುಣಾದಿತ್ಯ ಪಾಟಲ. ಮಧ್ಯಾಹ್ನದ ಸೂರ್ಯನನ್ನು ದೃಷ್ಟಿಸಿ ನೋಡಲಿಕ್ಕೆ ಸಾಧ್ಯವಿಲ್ಲದಂತೆ ಬರಿಗಣ್ಣಿಗೆ ಅವಳನ್ನು ನೋಡೋದು ಸಾಧ್ಯ ಇಲ್ಲ ಅನ್ನೋದಾಗಿ ವರ್ಣನಾತ್ಮಕವಾಗಿ ಇಲ್ಲಿ ವಾಗ್ದೇವಿಯರು ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.